ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡಗೆ ಮನೆ ಊಟ ಮತ್ತೆ ಟಿವಿ ಕೊಡಬೇಕು ಅಂತ ಮನವಿ ಮಾಡಲಾಗಿದೆ. ಪವಿತ್ರ ಗೌಡ ಪರವಾಗಿರುವಂಥ ವಕೀಲರು ಬಾಲನವರು ಈ ರೀತಿಯಾಗಿ ಕೋರ್ಟ್ಗೆ ಮನವಿಯನ್ನು ಮಾಡಿದ್ದಾರೆ. ಜೈಲಿನಲ್ಲಿ ಬೇರೆ ಆರೋಪಿಗಳಿಗೆ ಟಿವಿಯನ್ನು ಕೊಟ್ಟಿದ್ದಾರೆ, ಪವಿತ್ರ ಗೌಡಗೆ ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥ ವಾದವನ್ನು ಮಾಡಿದರು. ಸೊ ಪವಿತ್ರ ಗೌಡಗೆ ಜೈಲಿನಲ್ಲಿ ಟಿವಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂಥೇಳಿ ಮನವಿಯನ್ನು ಮಾಡಲಾಗಿದೆ. ಸೊ ಮತ್ತೆ ವಿಚಾರಣೆ ಆಗುತ್ತೆ ನಾಳೆ ಮಧ್ಯಾಹ್ನ 12ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಸೊ ಹಂಗಾಗಿ ನಾಳೆ 12 ಗಂಟೆಗೆ ಮತ್ತೆ ವಿಚಾರಣೆ ಮುನ್ನೆಲೆಗೆ ಬರುತ್ತೆ. 57ನೇ ಕೋರ್ಟಿಂದ ವಿಚಾರಣೆ ಮುಂದೂಡಿಕೆ ಆಗಿದೆ. ಸೊ ಕಾದು ನೋಡಬೇಕು ಏನಾಗುತ್ತೆ. ಪವಿತ್ರ ಗೌಡಗೆ ಒಂದು ವೇಳೆ ಟಿ ವಿ ಅವಕಾಶ ನೀಡುತ್ತಾ ಇಲ್ಲ ಅನ್ನೋದು, ದರ್ಶನ್ಗೆ ಅಂತೂ ಅವಕಾಶ ಇದೆ. ಬಟ್ ಈಗ ಅದೇ ರೀತಿಯಾಗಿ ಪವಿತ್ರ ಗೌಡಗೂ ಕೂಡ ನೀಡಬೇಕು, ಅದರ ಜೊತೆಗೆ ಮನೆ ಊಟ ಬೇಕು ಅನ್ನುವಂಥ ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಸಹಜವಾಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ ಅಂತ ಬಂದಾಗ ಒಂದು ಗಂಭೀರ ಪ್ರಕರಣ ಆಗುತ್ತೆ. ಇದು ಗೊತ್ತಿಲ್ಲ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾಳೆ ಮತ್ತೆ 12 ಗಂಟೆಗೆ ವಿಚಾರಣೆ ಆಗುತ್ತೆ. ಬಟ್ ಮನೆ ಊಟ ಸಿಗೋದು ತೀರಾ ಕಷ್ಟ. ಬಟ್ ಟಿ ವಿ ಅವಕಾಶ ಕೊಡಬಹುದು, ಯಾಕೆಂದರೆ ಇಯರಿಂಗ್ ನಡೀತಾ ಇದೆ. ಸೊ ಹಂಗಾಗಿ ಟಿ ವಿ ಅವಕಾಶ ಮಾಡಿರುವಂಥ ಹಿನ್ನೆಲೆಯಲ್ಲೂ ಅದಕ್ಕೊಂದು ಅವಕಾಶ ಕೊಟ್ಟರೆ ಕೊಡ್ಬೋದು. ಅಲ್ಲಿ ಬೇರೆ ಏನೂ ಅವಕಾಶ ಇರೋದಿಲ್ಲ, ಅಲ್ಲಿ ನೋಡಲಿಕ್ಕೆ ನಿಮಗೆ ಎಲ್ಲ ರೀತಿಯಾದ ವ್ಯವಸ್ಥೆ ಇರೋದಿಲ್ಲ. ಬೇರೆ ಬೇರೆ ಚಾನಲ್ಗಳು ನೋಡಲಿಕ್ಕೆ ಅವಕಾಶ ಇರೋದಿಲ್ಲ. ಇಂತಿಷ್ಟೇ ಚಾನಲ್ಗಳು ಇರ್ತವೆ, ಅದನ್ನು ಮಾತ್ರ ನೋಡಬೇಕಾಗತ್ತೆ. ಸೊ ಅದರಾದರೂ ಟೈಮ್ ಪಾಸ್ ಮಾಡಲಿಕ್ಕೆ ಕೊಡಬೇಕು ಅನ್ನುವಂಥ ಇವರ ಮನವಿ. ಸುಮ್ಮನೆ ಒಂದೇ ರೂಮಲ್ಲಿ ಇದ್ದಿದ್ದು ಈ ರೀತಿಯಾಗಿ ಸಾಕಾಗಿರುತ್ತೆ. ಸೊ ಹಂಗಾಗಿ ಅದಕ್ಕೊಂದು ಅವಕಾಶ ಮಾಡಿಕೊಟ್ರೆ ಅದಕ್ಕೂ ಟೈಮ್ ಪಾಸ್ ಮಾಡಬಹುದು ಅನ್ನೋಂಥ ವಿಚಾರ. ಸೊ ಹಂಗಾಗಿ ಮನವಿಯನ್ನು ಮಾಡಲಾಗಿದೆ. ಸೊ ನಾಳೆ ಮತ್ತೆ 12 ಗಂಟೆಗೆ ವಿಚಾರಣೆ ಮುನ್ನೆಲೆಗೆ ಬರುತ್ತೆ, ಕಾದು ನೋಡಬೇಕು.